ಇದು ನಂದು 7ನೇ ವಾರದ ಪೂಜೆ, ಅಂದರೆ ಲಾಸ್ಟ್ ವಾರ ಮಾಡೋ ಪೂಜೆ. ಹಾಯ್ ಎವ್ರಿವನ್, ತುಂಬ ಜನ ಕೇಳ್ತಾ ಇದ್ರಿ ಪೂಜೆ ಹೇಗೆ ಮಾಡೋದು ಅಂತ. ಅದಕ್ಕೋಸ್ಕರ ಸ್ಟಾರ್ಟಿಂಗಿಂದ ವಿಡಿಯೋ ಮಾಡಿಕೊಂಡೆ. ನನಗೆ ಎಷ್ಟು ನಾಲೆಜ್ ಇದೆ ಅಷ್ಟೇ ಹೇಳಿದ್ರಾಯಿತು ಅಂದ್ಕೊಂಡು. ಫಸ್ಟು ನಮಗೆ ಬೇಕಾಗಿರೋದು ಅಕ್ಕಿ ಹಿಟ್ಟಿನ ದೀಪ ಆಯಿತಾ. ಅದಕ್ಕೆ ಅಕ್ಕಿ ಹಿಟ್ಟು, ಸ್ವಲ್ಪ ತುಪ್ಪ, ಆಮೇಲೆ ಬೆಲ್ಲ ಸೇರಿಸಿ ಹಸಿ ಹಾಲು ಹಾಕಬೇಕು. ಅದನ್ನು ಹಾಕಿ ನಾವು ಏನು ಚಪಾತಿ ಹಿಟ್ಟು ನಾದ್ಕೊತೀವಲ್ಲ ಅದನ್ನು ನಾದ್ಕೊಂಡು 7 ದೀಪ ಮತ್ತು 7 ಉಂಡೆ ಥರ ಮಾಡ್ಕೋಬೇಕು ಎಡೆಗೆ ಅಂಥೇಳಿ. ಜೊತೆಗೆ ನಾನು ಸಬ್ಬಕ್ಕಿ ಪಾಯಸ ಮತ್ತು ಪಾನಕ ಮಾಡ್ಕೊಂಡಿದ್ದೆ. ಫಸ್ಟ್ ಅರಿಶಿನ ಹಚ್ಕೊಂಡು ಅದ್ರ ಮೇಲೆ ಬಾಳೆ ಎಲೆ ಇಟ್ಟು ದೇವ್ರನ್ನ ಫೋಟೋ ಇಡಬೇಕು. ನೀವು ದೇವ್ರ ಮೂರ್ತಿ ಕೂಡ ಇದ್ದರೆ ಅದನ್ನು ಕೂಡ ಇಡ್ಬೋದು. ಎಲ್ಲ ದೀಪಕ್ಕೂ ಈ ಥರ ಅರಿಶಿನ ಮತ್ತು ಕುಂಕುಮ ಯೂಸ್ ಮಾಡಿ ನಾಮ ಹಾಕಬೇಕು. ಅದಾದಮೇಲೆ ಅದರೊಳಗೆ ದೀಪ ಹಚ್ಚಲಿಕ್ಕೆ ಪ್ರತಿಯೊಂದಕ್ಕೂ 7 ಹಾಕಿ ನಾವು ಬತ್ತಿ ಮಾಡ್ಕೊಬೇಕು. ಫಸ್ಟ್ ಗಣೇಶ ಮತ್ತು ಲಕ್ಷ್ಮೀ ಸ್ಥಾಪನೆ ಮಾಡಿ ದೇವ್ರಿಗೆ ತುಳಸಿ ಹಾರ ಮುಖ್ಯ. ಓಕೆ, ಈ ವ್ರತ ಮಾಡಬೇಕಂದ್ರೆ ತುಳಸಿ ಹಾರ ಇಂಪಾರ್ಟೆಂಟು. ಅದೆಲ್ಲ ಹಾಕಿ ಇವೆಲ್ಲ ದೀಪಗಳನ್ನು ಇಟ್ಕೊಂಡು ಅದರೊಳಗಡೆ ಮಾಡ್ಕೊಂಡಿರೋ ಬತ್ತಿ ಕೂಡ ಇಟ್ಟು ಎಣ್ಣೆ ಹಾಕಿ ನೀವು ಮನಸ್ಸಲ್ಲೇ ಏನಾದರೂ ಅಂದ್ಕೊಂಡು ಅಥವಾ ನಾವು ಸಂಕಲ್ಪಿ ಬರ್ತಿಟ್ಕೊಂಡಿರ್ತೀವಲ್ಲ ಒಂದು ಪೇಜಲ್ಲಿ, ಅದನ್ನು ಕೂಡ ಇಟ್ಟು ಎಲ್ಲದಕ್ಕೂ ದೀಪ ಹಚ್ಚಬೇಕು. ಅಂದರೆ ಈ ಅಕ್ಕಿ ದೀಪದಿಂದ ಮಾಡಿರೋ ದೀಪಕ್ಕೆ ಡೈರೆಕ್ಟ್ ನಾವು ಬೆಂಕಿ ಪಟ್ಟಣ ಕೊರೆದು ಹಚ್ಚಬಾರ್ದು. ಯಾವುದಾದ್ರೂ ಊದ್ಬತ್ತಿ ಅಥವಾ ಏನಾದರೂ ತೊಗೊಂಡು ಅದರಿಂದ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ. ಡೈರೆಕ್ಟ್ ಹಚ್ಚಬಾರ್ದು ಅಷ್ಟೇ. ಎಲ್ಲ ದೀಪ ಹಚ್ಚಿ ಆದಮೇಲೆ ನೈವೇದ್ಯ ಕೂಡ ಕೊಟ್ಟು ಆರತಿ ಬೆಳಗಿ, ಆಮೇಲೆ ಊದ್ಬತ್ತಿ ಎಲ್ಲ ಬೆಳಗಿ, ಕರ್ಪೂರ ಎಲ್ಲ ಬೆಳಗಿದ್ರೆ ನಿಮ್ಮದು ಪೂಜೆ ಮುಗೀತು ಅಂತಲೇ ಅರ್ಥ. ಎಲ್ಲ ಆದಮೇಲೆ ನೀವು ಲಕ್ಷ್ಮೀ ಅಷ್ಟೋತ್ತರ ಮತ್ತು ವಿಷ್ಣುವಿನ ಅಷ್ಟೋತ್ತರವನ್ನು ಓದಬೇಕು. ಬುಕ್ ಸಿಗುತ್ತೆ, ಯೂಟ್ಯೂಬಲ್ಲಿ ವಿಡಿಯೋಸ್ ಕೂಡ ಇದೆ, ಅದನ್ನು ನೋಡಿ ನಾವು ಜಪ ಮಾಡ್ಬೋದು. ಸ್ವಲ್ಪ ಜನ ಏನಂದರೆ ಇದು ದೀಪನ ಫಸ್ಟ್ನೇ ವಾರ 1, ಸೆಕೆಂಡ್ ವಾರ 2, ಆ ಥರ 7th ವೀಕ್ 7 ದೀಪ ಅನ್ನೋ ಥರ ಮಾಡ್ಕೊಂಡು ಹೋಗ್ತಾರೆ. ವೆಂಕಟೇಶ್ವರ ಅಂದರೆ 7, ಸೊ ಎವ್ರಿ ವೀಕ್ 7 ಮಾಡೋದು ನಂಗೆ ಇಷ್ಟ. ಅವತ್ತಿನ ದಿನ ಆದಷ್ಟು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋದರೆ ಒಳ್ಳೆಯದು.